ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೆನೆಯೂ ಕೂಡ ಒಂದು ನಡೆಯಬಾರದ ದುರ್ಘಟನೆಯೊಂದು ನಡೆದೋಗಿದೆ. ನಗರದಲ್ಲಿ ಶಾಲಾ ಶಿಕ್ಷಕಿಯಾಗಿದ್ದಂತಹ ಒಬ್ಬರು ನಾಗರಬಾವಿಯಿಂದ JP ನಗರಕ್ಕೆ ಬರುವಂತಹ ಸಂದರ್ಭದಲ್ಲಿ JP ನಗರದ ನಂದಿನಿ ಹೋಟೆಲ್ ಹತ್ತಿರ ಅಪಘಾತವಾಗಿ ಮರಣವನ್ನು ಹೊಂದಿದ್ದಾರೆ. ನಾಗರಬಾವಿಯಿಂದ JP ನಗರಕ್ಕೆ ಬರೋದಕ್ಕೆ ಇವರು ಬಳಕೆ ಮಾಡಿದಂಥದ್ದು ರ್ಯಾಪಿಡೋ ಸಂಸ್ಥೆಯ ಪಿಂಕ್ ಅನ್ನುವಂತಹ ಒಂದು ಮಹಿಳೆಯರೇ ಓಡಿಸುವಂತಹ ಬೈಕ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಇವತ್ತು ಬೆಂಗಳೂರು ನಗರ ಎಷ್ಟು ಕೆಟ್ಟು ಕೆರ ಹಿಡಿದೋಗಿದೆ ಅಂತಂದರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಮೊಟ್ಟ ಮೊದಲನೇದಾಗಿ ರೂಲ್ಸ್ ಅನ್ನೋದೇ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬೆಂಗಳೂರು ಇವತ್ತು ಗಬ್ಬೆದ್ದೋಗಿದೆ. ಕೇವಲ ರಾಜಕೀಯವಾಗಿ ಗಬ್ಬೆದ್ದೋಗಿಲ್ಲ, ಆಡಳಿತದ ಅಧಿಕಾರಿಗಳಿಂದಲೂ ಕೂಡ ಸಂಪೂರ್ಣವಾಗಿ ಇಡೀ ಇಲಾಖೆ ಗಬ್ಬೆದ್ದೋಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಕಾಣುತ್ತೆ. ನಗರ ಪ್ರದೇಶದಲ್ಲಿ ಸುರಕ್ಷಿತವಾದ ಪ್ರಯಾಣವನ್ನು ಕೊಟ್ಟು ಸುರಕ್ಷಿತವಾಗಿರಬೇಕಾದಂತಹ ನಗರವನ್ನು ಕಟ್ಟಬೇಕಾದಂತಹ ಅಧಿಕಾರಿಗಳು ಕೇವಲ ಇಂತಹ ಕಂಪನಿಗಳ ಬೂಟಾಟಿಕೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರಾ ಅಂತ ನಾವು ನೋಡಬೇಕಾಗುತ್ತೆ. ಸ್ನೇಹಿತರೆ, ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಅನಧಿಕೃತವಾಗಿರ್ತಕ್ಕಂತಹ ಇಂತಹ ಸಂಸ್ಥೆಗಳ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕಾದಂತಹ ಇಲಾಖೆಯ ಅಧಿಕಾರಿಗಳು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕುಳಿತಿರ್ತಕ್ಕಂಥದ್ದು. ಈ ಒಂದು ಸಾವಿನ ಒಂದು ಹೊಣೆಗಾರಿಕೆಯನ್ನು ನೇರವಾಗಿ ಸಾರಿಗೆ ಇಲಾಖೆ ಮತ್ತು ಸಂಚಾರ ವಿಭಾಗವೇ ಹೊತ್ಕೊಳ್ಬೇಕಾಗುತ್ತೆ. ಸಾರಿಗೆ ಇಲಾಖೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಭ್ರಷ್ಟರು ಅನ್ನೋದು ಇಲ್ಲಿ ಜಗಜ್ಜಾಹೀರಾಗ್ತಾ ಇದೆ. ಕೇವಲ ಹೈಕೋರ್ಟ್ನಲ್ಲಿದೆ ಕೇಸು, ಸುಪ್ರೀಂ ಕೋರ್ಟಲ್ಲಿದೆ, ಬರೀ ಕೇಸ್ ಇದೆ ಅನ್ನತಕ್ಕಂತಹ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡಿವರು ಇದನ್ನು ನನಗೆ ಈ ವ್ಯಾಪ್ತಿ ಬರೋದೇ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಇವರುಗಳು ಅಧಿಕಾರವನ್ನು ಮಾಡ್ತಾರೆ ಅಂದರೆ ನಾಚಿಕೆ ಆಗಲ್ವ ಇವರಿಗೆಲ್ಲ? ಜನಗಳು ಕೂಡ ಪಬ್ಲಿಕ್ಕು ಒಂದು ಹಣ ಉಳಿತಾಯವನ್ನು ಮಾಡೋದಕ್ಕೆ ಮತ್ತೊಂದು ಸಮಯವನ್ನು ಉಳಿತಾಯ ಮಾಡೋದಕ್ಕೆ ಅಂತೇಳಿ ಇಂತಹ ಒಂದು ಅನಧಿಕೃತ ಸೇವೆಗಳನ್ನ ಬಳಕೆ ಮಾಡ್ತಾರೆ. ನೋಡಿ, ಈ ಅನಕ್ಷರಸ್ಥಗಳಿಗೆ ಬುದ್ಧಿ ಹೇಳ್ಬೋದೇನೋ, ಆದರೆ ಅಕ್ಷರಸ್ಥಗಳಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವರು ನಾವಲ್ಲ. ಇವರೊಬ್ಬರು ಶಾಲಾ ಶಿಕ್ಷಕಿಯಾಗಿದ್ದು ಕೂಡ ಅಧಿಕೃತವ್ಯಾವುದು ಅನಧಿಕೃತವ್ಯಾವುದು, ಇದರಿಂದ ನಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಹೊಣೆಗಾರಿಕೆಯನ್ನು ಯಾರು ಹೊತ್ಕೊಳ್ತಾರೆ ಅಂತಕ್ಕಂತಹ ಒಂದಿಷ್ಟು ಅರಿವನ್ನು ಅವರೇನಾದರೂ ಇಟ್ಕೊಂಡಿದ್ದಿದ್ರೆ ಇಂತಹ ಒಂದು ದುರ್ಘಟನೆ ಇವತ್ತು ನಡೀತಾ ಇರಲಿಲ್ಲ ನಗರ ಪ್ರದೇಶದಲ್ಲಿ. ಬೆಂಗಳೂರು ನಗರದ ಪ್ರತಿಷ್ಠಿತ ಶಾಲೆ ಆಗಿರ್ತಕ್ಕಂತಹ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಇವರು ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೆಸರು ಬಂದು ರಾಧಾ ಅಂತ ಹೇಳಿ. ಇವರು ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ, ಅದರಲ್ಲೂ ಆ್ಯಕ್ಟಿವಾ ಅಂತಹ ವಾಹನಗಳಲ್ಲಿ ಒಂದು ಭಾಗಕ್ಕೆ ಎರಡು ಕಾಲನ್ನ ಹಾಕಿ ಕುಳಿತುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ತಾವು ನೋಡಿರ್ತೀರ. ಹೀಗೆ ಕುಳಿತುಕೊಂಡಿರೋಂಥ ಸಂದರ್ಭದಲ್ಲಿ ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬಂದಂತಹ ರೈಡರು JP ನಗರ ನಂದಿನಿ ಹೋಟೆಲ್ನ ಭಾಗಕ್ಕೆ ಬರ್ತಿದ್ದಂಕಲೇ ಅವ್ರಿಗೆ ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಸ್ನೇಹಿತರೆ, ಒಂದು ವಿಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇವತ್ತು ಕೇವಲ DL ಅಂತಕ್ಕಂತಹ ಮಾನದಂಡವನ್ನು ಇಟ್ಟುಕೊಂಡು ಅದಿಲ್ಲದೇನೂ ಕೂಡ ಎಷ್ಟೋ ರೈಡರ್ಗಳು ಇವತ್ತು ಬೆಂಗಳೂರು ನಗರದಲ್ಲಿ ಅನಧಿಕೃತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಒಂದು ಮಹಿಳೆ ಸಾರ್ವಜನಿಕರ ಬದುಕಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ತನ್ನಿಂದ ಇನ್ನೊಂದು ಜೀವ ಹೋಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಪರಿಗಣನೆಯನ್ನು ಮಾಡದೆ ಬರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ನೀವುಗಳು 4 ಕಾಸು ಸಂಪಾದನೆಯನ್ನು ಮಾಡೋದಕ್ಕೆ ಇನ್ನೊಂದು ಜೀವದ ಜೊತೆಯಲ್ಲಿ ಚೆಲ್ಲಾಟವನ್ನು ಆಡ್ತಕ್ಕಂಥದ್ದು. ಇವತ್ತು ಎಷ್ಟೋ ವಿಭಾಗಗಳಲ್ಲಿ ಅದರ ಅರಿವೇ ಇಲ್ಲದೆ ಇಂತಹ ಒಂದು ದೊಡ್ಡ ದೊಡ್ಡ ಕಾರ್ಯಗಳಿಗೆ ಕೈ ಹಾಕಿ ಇಲ್ಲಿ ಸಮಸ್ಯೆಗಳ ಸಾಗರದಲ್ಲಿ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದನ್ನು ತಾವುಗಳು ನೋಡಿರ್ತೀರ. ಒಂದು ವಾಹನದಲ್ಲಿ ಹಿಂಬದಿಯಲ್ಲಿ ಕುಳಿತಿರ್ತಕ್ಕಂತಹ ಒಂದು ಪ್ರಯಾಣಿಕರ ಬ್ಯಾಲೆನ್ಸನ್ನು ಮಾಡೋಕ್ಕಾಗದೆ ಇವರು ಏಕಾಏಕಿ ಅವರನ್ನು ಕೆಳಕ್ಕೆ ಬೀಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಿದ್ರು ಕೂಡ ಆ ಹೆಲ್ಮೆಟ್ಟು ಕಪ್ಪೆ ಚಿಪ್ಪಿನಂತಹ ಹೆಲ್ಮೆಟ್ಗಳು, ಕೇವಲ ಅದು ಟ್ರಾಫಿಕ್ ಪೊಲೀಸಿಗೆ ದಂಡವನ್ನು ತಡೆ ಹಿಡಿಯೋದಕ್ಕೆ ಅಂತ ಬಳಕೆ ಮಾಡ್ತಕ್ಕಂಥದ್ದು ವಿನಃ ಅದು ನಮ್ಮ ಜೀವನ ಉಳಿಸುವಂತಹ ಹೆಲ್ಮೆಟ್ಗಳಲ್ಲ. ಅದು ಅಂತಹ ಹೆಲ್ಮೆಟ್ಟು ಬೀಳುವಂತಹ ಭರದಲ್ಲಿ ಅದು ಕೂಡ ಬಿದ್ದೋಗುತ್ತೆ. ಆದರೆ ಬಿದ್ದಂತಹ ಸಂದರ್ಭದಲ್ಲಿ ಆಗುವ ಅಪಘಾತಕ್ಕೆ ನೇರವಾಗಿ ತಲೆಗೆ ಹೇಟ್ ಬೀಳುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂತಹ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸಿದ್ರು ಕೂಡ ಫಲಕಾರಿಯಾಗದೆ ಮರಣವನ್ನು ಹೊಂದುತ್ತಾರೆ. ಇಲ್ಲಿ ಕಂಪನಿಗಳು ಕೇವಲ ಹಣವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಬಂದಿರೋದ್ರಿಂದಲೇ ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಇವತ್ತು ತಲೆದೋರ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿರ್ತೀರ. ಸ್ನೇಹಿತರೆ, ನಾನು ಅವರ ಕುಟುಂಬಸ್ಥರುಗಳಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಸಿಕ್ಕಿದರೆ ಒಂದು ವಿಚಾರವನ್ನು ಹೇಳಬೇಕು. ಈ ವಿಚಾರದಲ್ಲಿ, ಈ ಒಂದು ಸಾವಿನ ವಿಚಾರದಲ್ಲಿ ಸಾರಿಗೆ ಇಲಾಖೆಯನ್ನು ಸಂಪೂರ್ಣ ಹೊಣೆಗಾರಿಕೆಯನ್ನಾಗಿ ಮಾಡಿ ಇವರ ಮೇಲೂ ಕೂಡ ಕೇಸನ್ನು ದಾಖಲು ಮಾಡಿ ಇದರ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಅಷ್ಟೂ ಜನವೂ ಕೂಡ ಬಂದು ಹೈಕೋರ್ಟಲ್ಲಿ ನಿಂತ್ಕೊಂಡು ತಲೆ ಬಗ್ಗಿಸಿ ನಿಲ್ಲಬೇಕು. ಏಕೆಂದರೆ ಲಂಚ ಇಸ್ಕೊಂಡು ತಿಂದು ಮದ ಏರಿದ ಆನೆಯ ರೀತಿಯಲ್ಲಿ ಕುಳಿತು ಅಧಿಕಾರಿಗಳು ಆಟೋ ಚಾಲಕರುಗಳ ಮೇಲೆ, ಕ್ಯಾಬ್ ಚಾಲಕರುಗಳ ಮೇಲೆ ದರ್ಪವನ್ನು ತೋರಿಸ್ತಕ್ಕಂಥದ್ದಲ್ಲ ತಮ್ಮ ಕರ್ತವ್ಯ. ಯಾವುದೋ ಒಬ್ಬ ಏನೋ ಒಂದು ತಪ್ಪು ಮಾಡಿದ ತಕ್ಷಣವೇ ಏನೋ ದೊಡ್ಡ ಅಫೆನ್ಸೇ ಮಾಡಿದ್ದಾನೆ ಅಂತಕ್ಕಂತಹ, ರೋಡ್ಗೆ ಸಂಬಂಧಪಟ್ಟ ಅಫೆನ್ಸ್ ಮಾಡಿದರೆ ಒಂದು ರೀತಿ ಮರ್ಡರ್ ಮಾಡಿರೋ ಲೆಕ್ಕಾಚಾರಕ್ಕೆ ಇವ್ರುಗಳೆಲ್ಲರೂ ಕೂಡ ಚಾಲಕರುಗಳನ್ನ ಕಾಣ್ತಾ ಇದ್ದಾರೆ. ಅಂದರೆ ಇಂತಹ ಒಂದು ಸಾವನ್ನು ಯಾಕೆ ಇವರನ್ನ ಹೊಣೆಗಾರಿಕೆಯನ್ನಾಗಿ ಮಾಡಿ ಇಡೀ ಇಲಾಖೆಯನ್ನು ತಗೊಂಡೋಗಿ
ಬಟ್ಟೆ ಬಿಚ್ಚಿಸಿ ನಿಲ್ಲಿಸಬೇಕು ಇವ್ರನ್ನೆಲ್ಲ ತಗೊಂಡೋಗಿ ಹೈಕೋರ್ಟಲ್ಲಿ. ಎಷ್ಟು ವರ್ಷ ಬೇಕ್ರಿ ಒಂದು ನ್ಯಾಯವನ್ನು ಕೊಡಿಸೋದಕ್ಕೆ ಇವರು ಮನಸ್ಸು ಮಾಡಿದ್ದಾರೆ. ಇಂತಹ ಸಾವುಗಳು ಎಷ್ಟಾಗಬೇಕು. ಇವತ್ತು ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಆಗ್ತಾನೇ ಇದೆ ಪ್ರತಿದಿನವೂ ಕೂಡ. ಮೊನ್ನೆಯೂ ಕೂಡ ನಮ್ಮ ಸಹೋದರಿಯವರೊಬ್ಬರು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹೇಳ್ಕೊಂಡಿದ್ರು, ಈ ರೀತಿ ಬಾಗಲೂರಿಗೆ ಕರ್ಕೊಂಡೋಗಿ ನಮ್ಮ ಹುಡುಗನಿಗೊಬ್ಬನಿಗೆ ಹೊಡೆದು ಹಣವನ್ನೆಲ್ಲ ಕಿತ್ಕೊಂಡಿದ್ದಾರೆ ಅಂತೇಳಿ. ಇನ್ನು ಎಷ್ಟು ಕೇಸ್ಗಳಾಗಬೇಕು. ಆಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅಲ್ಲಿ ನಿಯರ್ ಬೈ ಸ್ಟೇಷನ್ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡೋದಿಲ್ಲ. ಯಾಕೆ ಕೊಡ್ತಾರೆ ಸ್ಪಂದನೆನ? ತಿಂದಿರ್ತಾರಲ್ಲ ಕಂಪನಿಗಳ ಹತ್ರ ಚೆನ್ನಾಗೆ, ಎಲ್ಲಿಂದ ಕೊಡ್ತಾರೆ ಸ್ಪಂದನೆನ? ಹಿಂಗೆ ಬಿಟ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರು, ಕ್ಯಾಬ್ ಚಾಲಕರುಗಳು ಇವತ್ತೇನು ಫೇಸ್ಬುಕ್ ಖಾತೆಗಳಲ್ಲಿ ಬಂದು ತಮ್ಮ ನೋವುಗಳನ್ನ ಹೇಳ್ಕೊಳ್ತಾ ಇದ್ದಾರೆ, ಅದೇ ಥರನೇ ಸಾರ್ವಜನಿಕರು ಕೂಡ ನೋವನ್ನು ಹೇಳ್ಕೊಳ್ಳುವಂತಹ ಸಮಯ ಏನು ತುಂಬ ದೂರ ಇಲ್ಲ, ಆದಷ್ಟು ಬೇಗ ಬರುತ್ತೆ. ಧನ್ಯವಾದಗಳು.